ನಮಸ್ಕಾರ ಸ್ನೇಹಿತರೆ, ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇಂದು ಭಾರತೀಯ ಪ್ರಾದೇಶಿಕ ಸೇನೆ ಟೆರಿಟೋರಿಯಲ್ ಆರ್ಮಿ ನೇಮಕಾತಿ 2026 ಇಲ್ಲಿ ಕರೆದಿರ್ತಕ್ಕಂಥ ಒಟ್ಟು 3806 ವಿವಿಧ ವಲಯಗಳಲ್ಲಿ ನೇಮಕಾತಿ ನಡೆಯುತ್ತಿದೆ. ಅದರ ಬಗ್ಗೆ ಈ ವಿಡಿಯೋ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಚಾನಲ್ ನೇಮಕ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಕ್ಕಳಿಗೆ ಬರ್ತಕ್ಕಂಥ ಬೆಲ್ಗೆ ಕ್ಲಿಕ್ ಮಾಡಿ ಮತ್ತು ಅರ್ಹ ಅಭ್ಯರ್ಥಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ನೋಡಿ, ಭಾರತೀಯ ಪ್ರಾದೇಶಿಕ ಸೇನೆ ಟೆರಿಟೋರಿಯಲ್ ಆರ್ಮಿ ನೇಮಕಾತಿ 2026 ನೇಮಕಾತಿಯ ಮುಖ್ಯಾಂಶಗಳನ್ನು ನೋಡೋದಾದರೆ, ಭಾರತೀಯ ಪ್ರಾದೇಶಿಕ ಸೇನೆ ಇಂಡಿಯನ್ ಟೆರಿಟೋರಿಯಲ್ ಆರ್ಮಿ ಒಟ್ಟು ಹುದ್ದೆಗಳು 3806 ಹುದ್ದೆಗಳಿಗೆ ಇಲ್ಲಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ವಿವಿಧ ವಲಯಗಳಲ್ಲಿ ಅಧಿಸೂಚನೆ ನಡೆಯುತ್ತೆ ಸ್ನೇಹಿತರೆ. ಹುದ್ದೆ ಹೆಸರು ನೋಡಿ, ಸೋಲ್ಜರ್ ಜನರಲ್ ಡ್ಯೂಟಿ GD ಆಗಿರುತ್ತೆ. ಕ್ಲರ್ಕ್ ಮತ್ತು ಟ್ರೇಡ್ಸ್ಮ್ಯಾನ್ ಈ ಒಂದು ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತಿದೆ. ಯಾವ್ಯಾವ ಹುದ್ದೆಗಳು ಅಂದರೆ ಸೋಲ್ಜರ್ ಜನರಲ್ ಡ್ಯೂಟಿ GD, ಕ್ಲರ್ಕ್ ಮತ್ತು ಟ್ರೇಡ್ಸ್ಮ್ಯಾನ್ ಹುದ್ದೆಗಳಿಗೆ ಇಲ್ಲಿ ಅಧಿಸೂಚನೆ ನೇಮಕಾತಿ ನಡೆಯುತ್ತಿದೆ. ಅರ್ಜಿ ಸಲ್ಲಿಕೆ ನೋಡಿ, ಇದು ನೇರ ರ್ಯಾಲಿ ಮೂಲಕ ನಡೆಯುವ ನೇಮಕಾತಿಯಾಗಿದೆ. ಸರಿನಾ? ಒಟ್ಟು ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ, ನೇರ ರ್ಯಾಲಿಗೆ ನೀವು ಹೋಗಬೇಕಾಗುತ್ತೆ. ನೇರ ರ್ಯಾಲಿ ಮೂಲಕ ನಡೆಯುವ ನೇಮಕಾತಿಯಾಗಿದೆ. ವಿದ್ಯಾರ್ಹತೆ ನೋಡೋದಾದರೆ ಹುದ್ದೆಯ ಹೆಸರು ಮತ್ತು ವಿದ್ಯಾರ್ಹತೆ ನೋಡಿ, ಸೋಲ್ಜರ್ GD 10ನೇ ತರಗತಿ 45% ಮಾರ್ಕ್ಸ್ಗಳನ್ನ ತೊಗೊಂಡು ನೀವು ಪಾಸ್ ಆಗಿರಬೇಕಾಗತ್ತೆ. ಸೋಲ್ಜರ್ ಕ್ಲರ್ಕ್ಗೆ 12ನೇ ತರಗತಿ PUC ಕನಿಷ್ಠ 60% ಮಾರ್ಕ್ಸ್ಗಳಿರಬೇಕು. ಟ್ರೇಡ್ಸ್ಮ್ಯಾನ್ 8ನೇ ಅಥವಾ 10ನೇ ತರಗತಿ ಪಾಸಾಗಿದ್ದವರು ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬಹುದು ಸ್ನೇಹಿತರೆ. ವಯೋಮಿತಿ ನೋಡೋದಾದರೆ, ವಯೋಮಿತಿ ನೋಡಿ, ಕನಿಷ್ಠ 18 ವರ್ಷ ತುಂಬಿರಬೇಕಾಗತ್ತೆ ನೀವು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ. ಗರಿಷ್ಠ ವಯಸ್ಸು ನೋಡಿ 42 ವರ್ಷ, ನಿಮಗೆ ಮ್ಯಾಕ್ಸಿಮಮ್ ಇಯರ್ಸ್ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಸಾಮಾನ್ಯ ಸೇನೆಗಿಂತ ಹೆಚ್ಚಿನ ವಯೋಮಿತಿಯನ್ನು ಹೊಂದಿರುವುದು ಒಂದು ವಿಶೇಷ ಮಾಹಿತಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ದೈಹಿಕ ಅರ್ಹತೆ ನೋಡಿ, ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ನೋಡೋದಾದರೆ, ಎತ್ತರ 160 ಸೆಂಟಿಮೀಟರ್, ತೂಕ ಕನಿಷ್ಠ 50 kg ಇರಲೇಬೇಕಾಗತ್ತೆ. ಎದೆ ಎಳತೆ 77 ಸೆಂಟಿಮೀಟರ್, 5 ಸೆಂಟಿಮೀಟರ್ ಉಬ್ಬಿಸಿದಾಗ 5 ಸೆಂಟಿಮೀಟರ್ ವಿಸ್ತರಣೆ ಆಗಬೇಕು. ಸರಿನಾ? ಆಯ್ಕೆಯ ಪ್ರಕ್ರಿಯೆ ನೋಡಿದರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೂಪ ಇರ್ತಂತೆ ಅಂದರೆ, ದೈಹಿಕ ಪರೀಕ್ಷೆ ನೋಡಿ, 1.6 ಕಿಲೋಮೀಟರ್ ಓಟ, ಫುಲ್ ಅಪ್ಸ್, ಬ್ಯಾಲೆನ್ಸಿಂಗ್ ಬೀಮ್ ಮತ್ತು 9 ಅಡಿ ಬಿಗ್ ಜಂಪ್ ಇರುತ್ತೆ. ವೈದ್ಯಕೀಯ ತಪಾಸಣೆ ಕೂಡ ಇರುತ್ತೆ. ದೈಹಿಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ವೈದ್ಯಕೀಯ ಪರೀಕ್ಷೆ ಇರುತ್ತೆ ಮತ್ತು ಲಿಖಿತ ಪರೀಕ್ಷೆ ಕೂಡ ಇರುತ್ತೆ ಸ್ನೇಹಿತರೆ ಇಲ್ಲಿ. ಸರಿನಾ? ಪರೀಕ್ಷೆ ಇಲ್ಲ ಅಂತ ಹೇಳಿದೆ, ಸಾರಿ ನಿಮಗೆ. ಇಲ್ಲಿ ಪರೀಕ್ಷೆ ಕೂಡ ಇರುತ್ತೆ. ಸಾಮಾನ್ಯ ಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಪರೀಕ್ಷೆ ಕೂಡ ನಡೆಯುತ್ತೆ. ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಂದು ಸೂಚನೆ ನೀಡಿದ್ದಾರೆ. ಕರ್ನಾಟಕ ಅಭ್ಯರ್ಥಿಗಳು ವಲಯ ಝೋನ್ 4ರ ಅಡಿಯಲ್ಲಿ ಬರ್ತಾರೆ. ರ್ಯಾಲಿಯು ಸಾಮಾನ್ಯವಾಗಿ ಬೆಳಗಾವಿಯ ಮರಾಠ ಲೈಟ್ ಇನ್ಫಂಟ್ರಿ ರೆಜಿಮೆಂಟಲ್ ಸೆಂಟರ್ನಲ್ಲಿ ನಡೆಯುತ್ತೆ ಅಂತ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನೋಡೋದಾದರೆ, ಅಭ್ಯರ್ಥಿಗಳು ರ್ಯಾಲಿಗೆ ಹೋಗುವ ಮೂಲ ದಾಖಲಾತಿಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ 20 ಫೋಟೋಗಳು ಮತ್ತು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು. ಸರಿನಾ? ಹೆಚ್ಚಿನ ನಿಮಗೇನಾದರೂ ಡೌಟ್ಸ್ಗಳಿತ್ತು ಅಂದರೆ ಈ ಒಂದು ಅಧಿಕೃತ ವೆಬ್ಸೈಟ್ ಆಗಿರುತ್ತೆ ಅವ್ರದ್ದು. ಸರಿನಾ? www.jointterritorialarmy.government.in ನಲ್ಲಿ ನೀವು ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಮಾಹಿತಿ ಪಡೆದಿದೆ ಸ್ನೇಹಿತರೆ. ಸರಿನಾ? ಇಷ್ಟು ಈ ಒಂದು ಭಾರತೀಯ ಪ್ರಾದೇಶಿಕ ಸೇನೆ ಅಂತಂದರೆ ಟೆರಿಟೋರಿಯಲ್ ಆರ್ಮಿ ನೇಮಕಾತಿ 2025ರ ಒಂದು ಸಂಪೂರ್ಣ ವಿಶ್ಲೇಷಣೆಯ ವಿಡಿಯೋ ಆಗಿರುತ್ತೆ. ಸರಿನಾ? ಯಾರಾದರೂ ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು ಟೆರಿಟೋರಿಯಲ್ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡಬೇಕಂತ ಇರತಕ್ಕಂಥ ಅಭ್ಯರ್ಥಿಗಳು ದಯವಿಟ್ಟು ರ್ಯಾಲಿಯಲ್ಲಿ ಭಾಗವಹಿಸಿ. ಸರಿನಾ? ಹೆಚ್ಚಿನ ಮಾಹಿತಿಗಾಗಿ ನಾನು ಹೇಳಿದಂಥ ವೆಬ್ಸೈಟ್ಗೆ ಹೋಗಿ ನೀವು ದಿನಾಂಕಗಳನ್ನು ಖಚಿತಪಡಿಸಿಕೊಳ್ಳಬಹುದು ಸ್ನೇಹಿತರೆ. ಸರಿನಾ? ಇಷ್ಟು ಈ ಒಂದು ವಿಡಿಯೋದ ಸಂಪೂರ್ಣ ಮಾಹಿತಿ ಆಗಿರುತ್ತೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿಯ ಎಲ್ಲ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿದ್ರೆ ನಮ್ಮ ಕೆಳಗಡೆ ಚಾನಲ್ ನೇಮಕ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬರ್ತಕ್ಕಂಥ ಬೆಲ್ಗೆ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರು ನಮ್ಮ ಚಾನಲ್ ನೋಡ್ತಾ ಇರಿ. ಬಾಯ್.